ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಒಂದು ನೀಲನಕಾಶೆ ಈ ವರ್ಷ ಬದಲಾವಣೆ ಆಗಿದ್ದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿಯೋಣ. ನಮಗೆ ತಿಳಿದ ಹಾಗೆ ಕಳೆದ ವರ್ಷ ನೀಲನಕಾಶೆ ಒಂದು ಘಟಕವಾರು ಅಂಕಗಳನ್ನು ವಿಂಗಡಣೆ ಮಾಡಿರದೆ ಒಂದು ಥೀಮ್ ವಾರು, ಅಂದರೆ ಪದ್ಯಕ್ಕೆ ಇಷ್ಟು ಪ್ರಶ್ನೆ ಇಷ್ಟು ಅಂಕ, ಗದ್ಯಕ್ಕೆ ಇಷ್ಟು ಪ್ರಶ್ನೆ ಇಷ್ಟು ಅಂಕ, ಈ ರೀತಿ ಒಂದು ವಿಂಗಡಣೆ ಇತ್ತು. ಆದರೆ ಈ ಬಾರಿ ಆ ಹಿಂದಿನ ಪ್ರಶ್ನೆಗಳ ಸ್ವರೂಪದ ಮಾದರಿಯನ್ನು ಹಾಗೆ ಉಳಿಸ್ಕೊಂಡ್ರೂ ಕೂಡ ಘಟಕವಾರು ಅಂಕ ವಿಂಗಡಣೆ ಆಗಿರುವುದನ್ನು ನಾವು ಕಾಣ್ಬೋದು. ಈಗ ತಾವು ಗಮನಿಸುವ ಥರ ಇಲ್ಲಿ ಈ ವರ್ಷ ಬದಲಾದ ಒಂದು ನೀಲನಕಾಶೆಯ ಸ್ವರೂಪವನ್ನು ನೋಡಿ. ಇದು SSLC ಬೋರ್ಡ್ನವರೇ ಇತ್ತೀಚೆಗಷ್ಟೇ ತಮ್ಮದೇ ಆದ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥ ಒಂದು ನೀಲನಕಾಶೆ. ಈ ನೀಲನಕಾಶೆಯನ್ನು ಗಮನಿಸಿದಾಗ ಪ್ರಥಮ ಭಾಷೆ ಕನ್ನಡದಲ್ಲಿ ನಮ್ಮ ಭಾಷೆ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳಿರುತ್ತೆ, 3 ಅಂಕ ಇರುತ್ತೆ. ನಂತರ ವ್ಯಾಘ್ರಗೀತೆಯಲ್ಲಿ 1 ಅಂಕದ ಒಂದು, 3 ಅಂಕದ ಒಂದು, ಇಲ್ಲಿ ಒಟ್ಟು 2 ಪ್ರಶ್ನೆ, 4 ಅಂಕ. ಇಲ್ಲಿ ಗಮನಿಸಬೇಕು, ಇಲ್ಲಿ 3 ಅಂಕ ಅಂದರೆ ಅಲ್ಲಿ ಕವಿ ಪರಿಚಯ ಬರಬಹುದು, ಅಥವಾ ಸಂದರ್ಭನೂ ಕೂಡ ಬರಬಹುದು, ಅಥವಾ ಆ ಸಂದರ್ಭ ಪಾಠದ ಮಧ್ಯದಲ್ಲೂ ಇರಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಭಾಗ್ಯಶಿಲ್ಪಿಗಳು, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಇಲ್ಲಿ ಕೂಡ 2 ಪ್ರಶ್ನೆ ಇರುತ್ತೆ, ಒಟ್ಟು 5 ಅಂಕ. ಎದೆಗೆ ಬಿದ್ದ ಅಕ್ಷರ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಇದೆ. ಯುದ್ಧ ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಇದೆ. ಹಾಗೆ ಶಬರಿ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಅಂದಾಗ ಇಲ್ಲಿ 8 ವಾಕ್ಯಗಳಿಗೆ ಶಬರಿ ಗದ್ಯದಲ್ಲಿ ಬಹುಮುಖ್ಯವಾದ ಪಾಠವಾಗಿದೆ. ಸೊ 8 ವಾಕ್ಯಗಳಲ್ಲಿ ಉತ್ತರಿಸಿದ ಪ್ರಶ್ನೆಗೆ ಈ ಪಾಠವನ್ನು ಓದಿಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಹಾಗೆ ಲಂಡನ್ ನಗರದಲ್ಲಿ 1 ವಾಕ್ಯದ ಒಂದು, 2 ವಾಕ್ಯದ ಒಂದು ಪ್ರಶ್ನೆ, ಒಟ್ಟು 3 ಅಂಕ, 2 ಪ್ರಶ್ನೆ. ಸಂಕಲ್ಪ ಗೀತೆ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ 4 ಅಂದಾಗ ಕಂಠಪಾಠ ಬರಬಹುದು, ಸಾರಾಂಶ ಬರಬಹುದು, ಅಥವಾ 8 ವಾಕ್ಯದ ಪ್ರಶ್ನೆಯೂ ಬರಬಹುದು. ಹಕ್ಕಿ ಹಾರುತ್ತಿದೆ ನೋಡಿದರದಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಕೌರವೇಂದ್ರನ ಕೊಂದಿನಿ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇರೋದನ್ನು ತಾವು ಗಮನಿಸಬಹುದು. ಚಲಮನೆ ಮೆರೆಯಂ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಹಲಗಲಿ ಬೇಡರು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ವೀರಲವ 4 ಅಂಕದ ಒಂದು ಪ್ರಶ್ನೆ. ಕೆಮ್ಮನೆ ಮೀಸೆವತ್ತನ್ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಅಂದರೆ ಒಟ್ಟು 2 ಪ್ರಶ್ನೆ, 4 ಅಂಕ. ವಸಂತ ಮುಖ ತೋರಲಿಲ್ಲ 1 ವಾಕ್ಯದ್ದು ಒಂದು. ಭಗತ್ ಸಿಂಗ್ ಉದಾತ್ತ ಚಿಂತನೆ ವಚನಗಳು, ಇಲ್ಲಿ 2 ಅಂಕದ ಒಂದೊಂದು ಪ್ರಶ್ನೆ ಬರುತ್ತೆ. ನಾನು ಪ್ರಾಸ ಬಿಟ್ಟಗತೆವು ಸುಖನಾಸನೋಪದೇಶ, ಇವೆರಡೂ ಪಾಠದಲ್ಲಿ ಯಾವುದಾದ್ರೂ ಒಂದು ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಉಳಿದಂತೆ ಅಪಠಿತ ಗದ್ಯ ಅಲ್ಲಿ 4 ಅಂಕದ ಒಂದು ಪ್ರಶ್ನೆ, ಅಂದರೆ 2 ಅಂಕದ 2 ಇದ್ದರೂ ಕೂಡ ನಾವು ಇಲ್ಲಿ ನೀಲನಕಾಶೆಯಲ್ಲಿ 4 ಅಂಕದ ಒಂದೇ ಪ್ರಶ್ನೆ ಅಂತೇಳಿ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ವ್ಯಾಕರಣ 1 ವಾಕ್ಯದ್ದು 10 ಪ್ರಶ್ನೆ, ಅಂದರೆ ಬಹುಂಶ ಆಯ್ಕೆ ಮಾದರಿ ಪ್ರಶ್ನೆಗಳು 6. ಸಂಬಂಧಿ ಪದ ಬರೆಯಿರಿ ಅನ್ನೋದು ಪ್ರಶ್ನೆ ಇರುತ್ತಲ್ಲ, ಅದು 4. ಇನ್ನು ಉಳಿದಂತೆ ಛಂದಸ್ಸು, ಅಲಂಕಾರ, ಗಾದೆ ಮಾತು 3 ಅಂಕದ ಒಂದೊಂದು ಪ್ರಶ್ನೆ. ಪತ್ರಲೇಖನ, ಪ್ರಬಂಧ ಅದು 5 ಅಂಕದ ಒಂದೊಂದು ಪ್ರಶ್ನೆ. ಹೀಗೆ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 17 ಪ್ರಶ್ನೆಗಳು, 2 ಅಂಕದ 10, 3 ಅಂಕದ 11, 4 ಅಂಕದ 5, 5 ಅಂಕದ 2, ಒಟ್ಟು ಪ್ರಶ್ನೆಗಳು 45, ಒಟ್ಟು ಅಂಕಗಳು 100. ಈ ರೀತಿಯ ಒಂದು ಬದಲಾವಣೆ ಈ ಸಾರಿಯ ಒಂದು ನೀಲನಕಾಶೆಯಲ್ಲಿ ಆಗಿದೆ. ಸೊ ಎಲ್ಲ ಶಿಕ್ಷಕರು ಇದರ ಒಂದು ತಿಳಿದುಕೊಂಡು ಇದನ್ನು ಸ್ವರೂಪವನ್ನು ಅರ್ಥೈಸಿಕೊಂಡು ಇದರ ಪ್ರಯೋಜನ ಪಡೆದುಕೊಳ್ಳಿಕ್ಕೆ ತಮ್ಮೆಲ್ಲರಲ್ಲೂ ಕೂಡ ಕೋರಿಕೆ.